ರಾಮದುರ್ಗ ತಾಲೂಕಿನ ಪುರಸಭೆ ಮೊದಲನೇ ಮಹಡಿ ಸಭಾಭವನದಲ್ಲಿ ಇಂದು 2025-26ನೇ ಸಾಲಿನ ಪುರಸಭೆಯ ನೂತನವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಪ್ರಥಮ ಸಾಮಾನ್ಯ ಸಭೆಯನ್ನು ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದಂತಹ ನಾಮನಿರ್ದೇಶಿತ ಸದಸ್ಯರುಗಳಿಗೂ ಕೂಡ ಸ್ವಾಗತ ಕೋರಿ ಸನ್ಮಾನ ಮಾಡಲಾಗಿದೆ. ಈ ಸಾಮಾನ್ಯ ಸಭೆಯಲ್ಲಿ ನಡೆದ ವಿಷಯಗಳು: ಒಂದನೆಯದಾಗಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸ್ವಾಗತ ಕೋರುವುದು. ಎರಡನೆಯದಾಗಿ ನೂತನವಾಗಿ ಆಯ್ಕೆಯಾದ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಸ್ವಾಗತ ಕೋರುವವರು ಮತ್ತು ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ಕುರಿತು ವಿಚಾರ ಸೇರಿದಂತೆ ಸನ್ 2025-26ನೇ ಸಾಲಿನ ವಾರ್ಷಿಕ ಟೆಂಡರ್ ಕರೆಯುವ ವಿಚಾರದ ಬಗ್ಗೆ ಮತ್ತು ಈ ಆಸ್ತಿ ಗಣಕೀಕರಣ ಪ್ರಗತಿ ಕುರಿತು ವಿಚಾರ, ಸಿಬ್ಬಂದಿ ಕಾರ್ಯವಿಧಾನದ ಬಗ್ಗೆ ಚರ್ಚೆ, ಸಾರ್ವಜನಿಕರಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಬಂದಂತಹ ಅರ್ಜಿಗಳ ಕುರಿತು ವಿಚಾರ, ಪುರಸಭೆ ಮಾಲೀಕತ್ವದ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಕುರಿತು ವಿಚಾರ, ರಾಮದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸುಭಾಷ್ ಚಂದ್ರ ಬೋಸ್ ಶಾಲೆಯಲ್ಲಿ ಖಾಲಿ ಇರುವ ಅಡುಗೆ ಸಿಬ್ಬಂದಿಗಳ ಆಯ್ಕೆ ಕುರಿತು ವಿಚಾರ ಸೇರಿದಂತೆ ರಾಮದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ವಡ್ಡರವೋಣಿ ಹೆಸರು ಬದಲಾವಣೆ ಮಾಡಿ ಸಿದ್ದರಾಮೇಶ್ವರ ನಗರ ಅಂತ ನಾಮಕರಣ ಮಾಡುವ ಕುರಿತು ವಿಚಾರ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರಬಹುದಾದ ವಿಷಯಗಳ ಬಗ್ಗೆ ಈ ಎಲ್ಲ ವಿಷಯಗಳ ಬಗ್ಗೆ 27 ವಾರ್ಡ್ಗಳ ಸದಸ್ಯರ ಮುಂದೆ ಚರ್ಚೆ ನಡೆಸಲಾಯಿತು. ಈ 11 ಚರ್ಚಿಸತಕ್ಕಂತಹ ವಿಷಯಗಳ ನಡುವೆ ಕೆಲವು ಸದಸ್ಯರು ಹಾಗೂ ಸ್ಥಾಯಿ ಸಮಿತಿಯ ಸದಸ್ಯರು ಈ ಆಸ್ತಿಗಳ ಬಗ್ಗೆ ಮತ್ತು ಕೆಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಬಗ್ಗೆ ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಸಭೆಯು ಮುಗಿದ ನಂತರ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಕೂಡಿಕೊಂಡು ಹೊಸದಾಗಿ ಘನತ್ಯಾಜ್ಯ ವಿಲೇವಾರಿಗಾಗಿ ತಂದಂತಹ ಟ್ರ್ಯಾಕ್ಟರ್ ಡೋಜರ್ಗೆ ಪೂಜೆ ಮಾಡಿ ಚಾಲನೆಯನ್ನು ನೀಡಿದ್ದಾರೆ. 30 ಎಕರೆ ಡಿಸ್ಪಾಸ್ಟ್ ಇಲ್ಲ ಸರ್, ಇನ್ನು ಕೊಡಕ್ಕೆ ಬರಲ್ಲ ಅಂತ ಹೇಳಿ 8 ಎಕರೆ 25 ಗುಂಟೆ ಜಾಗ ಭಾಗ್ಯನಗರ ಸರ್, ಅದು ಕೊಡಕ್ಕೆ ಬರಲ್ಲ ಅಂತ ಹೆಂಗೆ ಹೇಳ್ತೀವಿ ಸರ್? ನಾನು ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಹೆಂಗಿದ್ರೆ ಈಗ ಇನ್ನೂ ಅವ್ರಿಗೆ ಎಷ್ಟು ಸೆಲೆಕ್ಷನ್ ಮಾಡಿದ್ರು ಆಮೇಲೆ ಇಲ್ಲ ಯಾವ್ದಾರ ಫಂಡ್ದಾಗ ಅವ್ರು ಹಾಕೊಂಡ್ಬಿಡಿ ಸರ್. ಎಸ್ ಸಿ ನೋಡ್ರಿ ಬಾವುದ ಸರ್ ಅಪ್ಲಿಕೇಶನ್ ಮಾಡಿದ್ರೆ ಸರ್ಕಾರದಿಂದ ನಾವು ತ್ವರಿತವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀನಿ. ಈಗ ನಾವು ಬಿ ಖಾತೆ ಕೊಡಬೇಕಾದ್ರೆ 10/9/2024 ಪೂರ್ವದಲ್ಲಿ ನೋಂದಾಯಿತ ಖರೀದಿ ಪತ್ರಗಳು, ದಾನ ಪತ್ರಗಳು, ವಿಭಾಗ ಪತ್ರಗಳು, ಹಕ್ಕು ಖುಲಾಸೆ ಪತ್ರಗಳು ಅಂದರೆ ರಿಜಿಸ್ಟ್ರೇಷನ್ ಆದಂತಹ ದಾಖಲಾತಿಗಳನ್ನು ಸಲ್ಲಿಸಿದರೆ ಅವರಿಗೆ ನಾವು ಬಿ ಖಾತೆ ಕೊಡಲಿಕ್ಕೆ ಈ ಖಾತೆ ಆಸ್ತಿ ಆಂದೋಲನದಲ್ಲಿ ಅವಕಾಶ ಇದೆ. ಕ್ಲಿಯರ್ ಮಾಡಿ ಸರ್. ಏನಾಗಿದೆ ಸರ್ಕಾರ 2024 ಸೆಪ್ಟೆಂಬರ್ನಲ್ಲಿ ಒಂದು ಸುತ್ತಲೇ ಹೊಡಿಸ್ತಾರೆ, ಸೂಚನೆ ಹೊಡಿಸ್ತಾರೆ. ಮೇಡಮ್, ಇವತ್ತಿನ ನೂತನವಾಗಿ ಅಧ್ಯಕ್ಷರಾಗಿ ತಮ್ಮ ಸಭೆಯನ್ನು ನಡೆಸಿದ್ರಿ. ಸಭೆ ಬಗ್ಗೆ ಏನು ನಿಮ್ಮ ಅನಿಸಿಕೆ? ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ಎಲ್ಲ ನಮ್ಮ ಪುರಸಭೆ ಸದಸ್ಯರು, ಸದಸ್ಯನಿಯರು ಎಲ್ಲರೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ನಾವೆಲ್ಲ ಸಾಮಾನ್ಯ ಸಭೆ ಅಂತೇಳಿ ಇಟ್ಕೊಂಡಿದ್ದಕ್ಕೂ ದೊಡ್ಡ ಸ್ವಾರ್ಥಕ್ಕಾತು. ನಾವು ಅಧ್ಯಕ್ಷ ಆಗಿದ್ದಕ್ಕೂ ನಮಗೆಲ್ಲರೂ ಇಡೀ ರಾಮದುರ್ಗ ಅಭಿವೃದ್ಧಿ ಮಾಡುವಂಥ ಶಕ್ತಿ ನಮ್ಮಲ್ಲಿ ಕೊಡಬೇಕು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಂತೀನಿ. ಎಲ್ಲರೂ ಕೊಡ್ತಾರೆ. ಅವ್ರು ಏನೋ ಕೆಲಸ ಕೇಳಿದ್ರು ನಾ ಹೋಗಿ ನಿಂತು ಮಾಡಿಸ್ತೀನಿ ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ. ನಾನು 11 ಚರ್ಚೆಗಳು ಇಟ್ಟಿದ್ರಿ ಮೇಡಮ್. 11 ಚರ್ಚೆಗಳಲ್ಲಿ ಎಲ್ಲ ಸರಿನಾ ಇದ್ವು? ಎಲ್ಲ ಸರಿನದಾವ್ರಿ ಸರ್, ಎಲ್ಲ ಓಕೆನ ಮಾಡೀವ್ರಿ ಸರ್. ಎಲ್ಲ ಸರ್ವ ಸದಸ್ಯರು ಕೂಡ ಓಕೆ ಮಾಡ್ಕೊಂಡಿರಿ ಸರ್. ಇವತ್ತು ಎಷ್ಟು ಮಂದಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾರಾದರೂ? ಸ್ಥಾಯಿ ಸಮಿತಿ ಅಧ್ಯಕ್ಷರ ನಾಳೆಗೆ ಆಯ್ಕೆ ಐತ್ರಿ ಸರ್. 8 ಮಂದಿ ಸದಸ್ಯರು ಮಾಡೀವ್ರಿ. ನಾಳೆಗೆ ಆಯ್ಕೆ ಆಕತ್ರಿ ಸರ್. ಹೌದಾ? ಇವತ್ತಿಲ್ಲ ಆಯ್ಕೆ ಆಗೋಕ್ಕಿಂತ ಮುಂಚೆ ಈಗ ಅಧ್ಯಕ್ಷರು ಕುಂತಾರ? ಹೌದು, ಈಗ ಅಲ್ರಿ ಮೊದಲಿನ ಅಧ್ಯಕ್ಷ ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, BV5 ನ್ಯೂಸ್ ಕನ್ನಡ, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.